ಅಣ್ಣ ನಿಮ್ ಕುಟುಂಬದವ್ರ ಅಪಾಯದಲ್ಲಿದ್ದಾರೆ. ಅಪಾಯ? ಹೌದಣ್ಣ, ಅದನ್ನ ಹೇಳಕ್ಕೆ ಬಂದೆ ಅಣ್ಣ. ನಿಮ್ ಕುಟುಂಬದವ್ರು ಎಲ್ಲಾರು ಸಾಯಿಸ್ಬಿಡ್ತಾರಣ್ಣ. ಅವ್ರನ್ನ ನೀವೇ ಕಾಪಾಡ್ಬೇಕಣ್ಣ. ಯಾರು? ಏನ್ ಅಪಾಯನು? ಬಂದ್ಬಿಟ್ರಣ್ಣ. ಯಾರು? ಅವ್ರು ಬಂದ್ಬಿಟ್ರು. ಯಾರಿಲ್ವಲ್ಲ? ಯಾರು? ಏನು ಅಪಾಯ? ಸೂರಿ ಹೇಳು. ಸೂರಿ ನಿಂತ್ಕೋ. ಸೂರಿ ನಿಂತ್ಕೊಳ್ಳೋ. ಸೂರಿ. ಸೂರಿ ಏನದು ಹೇಳೋ? ಸೂರಿ. ಸೂರಿ. ಸೂರಿ ನಿಂತ್ಕೊಳ್ಳೋ. ಸೂರಿ ನಿಂತ್ಕೋ. ಸೂರಿ. ಸೂರಿ ಯಾಕೋ ನಾನು ಸಾಯಿಸ್ದೆ? ಸೂರಿ ಹೇಳೋ. ಸೂರಿ ಹೇಳೋ, ಏನದ ಅಪಾಯ? ಹೇಳೋ ಸೂರಿ. ಸೂರಿ ಯಮ ಯಮ. ಏನು ಉಪೇಂದ್ರ ರಾಜು? ನನ್ನ ಯಾರೋ ಸಾಯಿಸಿದಾರ? ಯಾಕೆ ಸಾಯಿಸಿದ್ರು? ಅದನ್ನ ಹೇಳೋ ಹಾಗೆ. ಹೇಳ್ಬಾರ್ದು ಅಂದ್ರೆ ಹೇಗೆ ಸ್ವಾಮಿ? ನಾನಂತೂ ಹೇಗೂ ಸತ್ತೋಗಿದ್ದೀನಿ. ನನ್ನ ಕುಟುಂಬದವ್ರಿಗೂ ಅಪಾಯ ಅಂತಿದ್ದಾರೆ. ನಿಜಾನಾ? ಅದನ್ನು ಹೇಳೋ ಹಾಗೆ. ನೀನೇ ಹೇಳದೆ ಹೋದ್ರೆ ನನಗಿನ್ಯಾರು ಹೇಳ್ತಾರೆ ಅಮ್ಮ? ಭೂತ ಭವಿಷ್ಯತ್ ಕಾಲವನ್ನು ನಿರ್ಣಯಿಸುವುದು ಯಮಧರ್ಮ ಅಲ್ಲ. ಇದನ್ನೆಲ್ಲ ನೋಡೋದಕ್ಕೆ ನೀನು ಕಳ್ಸಿದ್ಯಾ? ಇಷ್ಟೊಂದು ದೊಡ್ಡ ಶಿಕ್ಷೆನ, ಅಷ್ಟೊಂದು ಪಾಪ ಮಾಡಿದ್ದೀನ ನಾನು. ಕರ್ಮವನ್ನು ಅನುಭವಿಸಲೇಬೇಕು. ಅದು ಯಾರಿಗೂ ತಪ್ಪಿದ್ದಲ್ಲ ಉಪೇಂದ್ರ. ಯಮ. ಅಣ್ಣ, ಅವನ ಕತೆ ಮುಗಿಸ್ಬಿಡೋಣ. ನೀವು ಆ ಉಪೇಂದ್ರ ರಾಜು ಮಗನ ಮೇಲೆ ಸದಾ ಒಂದು ಕಣ್ಣಿಟ್ಟಿರಿ. ಅವನು ಎಲ್ಲಿಗೆ ಹೋಗ್ತಾನೆ, ಏನೇನು ಮಾಡ್ತಾನೆ, ಪೂರ್ತಿ ವಿವರ ನನಗೆ ಗೊತ್ತಾಗ್ತಾ ಇರಬೇಕು. ಸರಿ ಅಣ್ಣ. ನನ್ನ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಇವಳದನ್ನು ತಡ್ಕೊಳ್ಳೋದಿಲ್ಲ. ಹೇಳೋದು ಬೇಡ. ಇವಳಕ್ಕೆ ಬಂದ್ಲು? ಮಾವ ಮಾವ, ನಾನು ಸತ್ಯಭಾಮ. ವಾಟ್? ಮಾವ ಮತ್ತೆ ಮಾವ? ನೀನೇ ಅಲ್ವಾ ಇಟ್ಟಿದ್ದು? ನಾನಿಟ್ನಾ? ನೀನೇ ಇಟ್ಟಿರ್ಬೋದು.